ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಬೆಣ್ಣೆ ಮುರುಕು ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ಇದನ್ನು ಮನೆಯಲ್ಲೇ ಸುಲಭವಾಗಿ ಕಡಿಮೆ ಸಮಯದಲ್ಲಿ ಮಾಡ್ಬೋದು. ತುಂಬ ಗರಿಗರಿಯಾಗಿ ಬಾಯಲ್ಲಿಟ್ಟರೆ ಕರಗೋ ಥರ ಇರುತ್ತೆ. ಅತಿ ಕಡಿಮೆ ಸಮಯದಲ್ಲಿ ಮಾಡ್ಬೋದು. ಮಾಡಿ ಸ್ಟೋರ್ ಮಾಡಿಕೊಂಡು ಇಟ್ಕೋಬೋದು. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. 2 ಕಪ್ಪು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. 3/4 ಕಪ್ಪು ಕಡಲೆ ಹಿಟ್ಟು. ಕಡಲೆನ ಮಿಕ್ಸಿ ಹಾಕ್ಕೊಂಡು ಪುಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಮತ್ತು ಬೆಣ್ಣೆ ತೊಗೊಂಡಿದ್ದೀನಿ. 1 ಸ್ಪೂನ್ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಎಳ್ಳು 1 ಸ್ಪೂನ್, ಜೀರಿಗೆ 1 ಸ್ಪೂನ್. ಥರ ಮಿಕ್ಸ್ ಮಾಡೋದಂತ ನೋಡೋಣ. ಒಂದು ಬಾಣಲೆಗೆ ರೈಸ್ ಪೌಡರ್ ಹಾಕ್ತಾಯಿದ್ದೀನಿ. 2 ಗ್ಲಾಸ್ ರೈಸ್ ಪೌಡರ್ ಮತ್ತು 3/4 ಕಪ್ ಕಡಲೆ ಹಿಟ್ಟು ಅಂದರೆ ಕಡಲೆನ ಮಿಕ್ಸಿ ಹಾಕಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. 3/4 ಕಪ್ ಕಡಲೆ ಪುಡಿ, ಚಿಲ್ಲಿ ಪೌಡರ್ ಅರ್ಧ ಸ್ಪೂನ್ ಹಾಕ್ತಾಯಿದ್ದೀನಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಮತ್ತು 1 ಸ್ಪೂನ್ ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನ್ ಎಳ್ಳು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಬೆಣ್ಣೆ ಹಾಕ್ತಾಯಿದ್ದೀನಿ. ಬೆಣ್ಣೆ ಬಿಸಿ ಮಾಡೋದೇನು ಬೇಡ, ಹಾಗೆ ಹಾಕಿದ್ರೆ ಸಾಕು. ಇನ್ನೊಂದು ಸ್ಪೂನ್ ಬೆಣ್ಣೆ ಹಾಕ್ತಾಯಿದ್ದೀನಿ. ಬೆಣ್ಣೆ ಮುರುಕು ಮಾಡ್ತಾ ಇರೋದ್ರಿಂದ ಬೆಣ್ಣೆ ಸ್ವಲ್ಪ ಜಾಸ್ತಿನೇ ಇರಬೇಕು. ಬೆಣ್ಣೆ ಜಾಸ್ತಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಬೆಣ್ಣೆ ಹಾಕಿದ ಮೇಲೆ ನಾವು ಒಂದು ಕೈಯಲ್ಲಿ ಹಿಡಿ ತೊಗೋಬೇಕು. ನೋಡಿ, ಪುಡಿ ಪುಡಿ ಆಗಬಾರ್ದು, ಅದು ಉಂಡೆ ಬರಬೇಕು. ಉಂಡೆ ಬಂದರೆ ಮುರುಕು ಚೆನ್ನಾಗಿ ಬರುತ್ತೆ. ಪುಡಿ ಪುಡಿ ಆದರೆ ಚೆನ್ನಾಗಿ ಬರಲ್ಲ. ಆದ್ದರಿಂದ ನಾನು ಇನ್ನೂ ಸ್ವಲ್ಪ ಬೆಣ್ಣೆ ಹಾಕ್ತಾಯಿದ್ದೀನಿ. ಬೆಣ್ಣೆ ಜಾಸ್ತಿ ಇಲ್ಲ ಅಂದರೆ ತುಂಬ ಹಾರ್ಡಾಗಿಬಿಡುತ್ತೆ. ನೋಡಿ, ಇನ್ನೂ ಸ್ವಲ್ಪ ಬೆಣ್ಣೆ ಹಾಕಿ ಮಿಕ್ಸ್ ಮಾಡಿದ ಮೇಲೆ ಉಂಡೆ ಮಾಡಬೇಕು. ನೋಡಿ, ಈ ಥರ ಉಂಡೆ ಆಗಬೇಕು. ಉಂಡೆ ಆದರೆ ಮುರುಕು ತುಂಬ ಗರಿಗರಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ಈಗ ನಾವು ನೀರು ಹಾಕಿ ಕಲಿಸ್ಕೋಬೇಕು. ನಾವು ಚಪಾತಿ ಹಿಟ್ಟು ಹೆಂಗೆ ಕಲಿಸ್ಕೊತೀವೋ ಹಾಗೆ ಆದರೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲಿಸ್ಕೋಬೇಕು. ನಾವು ಕಲಿಸ್ಕೋಬೇಕಾದ್ರೆ ಗೊತ್ತಾಗುತ್ತೆ ಎಷ್ಟು ಸ್ಮೂತಾಗಿರುತ್ತೆ ಹಿಟ್ಟು. ಮುರುಕು ಅದೇ ಥರ ಬರುತ್ತೆ, ಗರಿಗರಿಯಾಗಿ ಬರುತ್ತೆ. ಮತ್ತು ಬೆಣ್ಣೆ ಕಡಿಮೆ ಹಾಕಿದ್ರೆ ತುಂಬ ಹಾರ್ಡಾಗಿಬಿಡುತ್ತೆ. ನೋಡಿ, ಈ ಥರ ಕಲಿಸ್ಕೊಂಡ್ಬಿಟ್ಟು ನಾವು ಅರ್ಧ ಗಂಟೆ ಆದಮೇಲೆ ನಾವು ಮುರುಕು ಮಾಡಬೇಕು. ಅರ್ಧ ಗಂಟೆ ಎತ್ತಿಟ್ಬಿಡಬೇಕು. ನೋಡಿ, ಅರ್ಧ ಗಂಟೆ ಆಗಿದೆ. ಈಗ ಎಣ್ಣೆ ಬಿಸಿಯಾಗಿದೆ. ನಾವು ಚಕ್ಲಿ ಒಳಗೆ ಎಣ್ಣೆ ಹಚ್ಕೊಳ್ತಾ ಇದ್ದೀನಿ. ನೀವು ಖಾರದ ಪುಡಿ ಬೇಕು ಅಂದರೆ ಹಾಕ್ಕೋಬೋದು. ಬೆಣ್ಣೆ ಮುರುಕಿಗೆ ಒಬ್ಬೊಬ್ಬರು ಖಾರದ ಪುಡಿ ಹಾಕಲ್ಲ. ನಾನು ಖಾರದ ಪುಡಿ ಹಾಕಿದ್ದೀನಿ. ನೀವು ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ನಾವು ಚಕ್ಲಿ ಒತ್ತಿದ ಮೇಲೆ ಅದನ್ನು ಟಚ್ ಮಾಡಬಾರ್ದು. 5 ನಿಮಿಷ ಟಚ್ ಮಾಡಬಾರ್ದು. ನಾವು ಪದೇ ಪದೇ ಟಚ್ ಮಾಡಬಾರ್ದು. ಒಂದು ಸಾರಿ ನಾವು ಅದನ್ನು ತಿರುವಾಕಿರೆ ಆಯಿತು. ಪದೇ ಪದೇ ಟಚ್ ಮಾಡೋಕ್ಕೆ ಹೋಗಬಾರ್ದು. ಚಕ್ಲಿ ಆದಮೇಲೆ ಅದು ತಳಕ್ಕೆ ಹೋಗಿ ಕೂತ್ಕೊಂಡ್ಬಿಡುತ್ತೆ. ಆವಾಗ ಚಕ್ಲಿ ರೆಡಿಯಾಗಿದೆ ಅಂತ. ಆವಾಗ ನಾವು ಎತ್ತಿ ಹಾಕಿದ್ರೆ ಸಾಕು. ಅದನ್ನು ಪದೇ ಪದೇ ಟಚ್ ಮಾಡೋದೇನು ಬೇಡ. ನೋಡ್ತಾ ಇರ್ತೀರಾ, ಅದು ಚಕ್ಲಿ ಕೆಳಗಡೆ ತಳಕ್ಕೆ ಹೋಗಿ ಕೂತ್ಕೊಂಡ್ಬಿಡುತ್ತೆ. ಆವಾಗ ಚಕ್ಲಿ ರೆಡಿಯಾಗಿದೆ ಅಂತ. ನೋಡಿ, ಕಲರ್ ಕೂಡ ಚೇಂಜ್ ಆಗಿದೆ. ಮನೇಲಿ ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.